ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಗಳನ್ನು ದೇವತೆಗಳ ನಾಡು ಅಂತಾನೆ ಕರೀತಾರೆ. ಇಲ್ಲಿ ಪ್ರತಿಯೊಂದು ಗ್ರಾಮದಲ್ಲೂ ಪ್ರತಿಯೊಂದು ಕುಟುಂಬದಲ್ಲೂ ದೈವ ಮತ್ತು ದೇವರ ಆರಾಧನೆ ಜೀವಂತವಾಗಿದೆ. ನೇಮ, ಕೋಲ, ಭೂತಾರಾಧನೆ ಮತ್ತು ಶಕ್ತಿಯ ಆರಾಧನೆಗಳು ಇಲ್ಲಿನ ಸಂಸ್ಕೃತಿಯ ಅವಿಭಾಜ್ಯ ಅಂಗಗಳಾಗಿವೆ. ಇಂತಹ ಪವಿತ್ರ ತುಳುನಾಡಿನ ಮಣ್ಣಿನಲ್ಲಿ ಜನಮನಗಳನ್ನು ಕಾಪಾಡುತ್ತಿರುವ ಎರಡು ಮಹಾಶಕ್ತಿಗಳಿವೆ. ಒಂದು ಸಸಿಹಿತ್ಲು ಶ್ರೀ ಭಗವತಿ ಅಮ್ಮ, ಮತ್ತೊಂದು ಬಪ್ಪನಾಡು ದುರ್ಗಾ ಪರಮೇಶ್ವರಿ. ಈ ಎರಡು ಕ್ಷೇತ್ರಗಳ ನಡುವೆ ಇರುವ ದೈವಿಕ ಸಂಬಂಧವೇನು? ಒಬ್ಬ ಬಿಲವನ ಭಕ್ತಿಗೆ ಒಲಿದ ತಾಯಿ ಹೇಗೆ ದೇವಾಲಯದಲ್ಲಿ ನೆಲೆಸಿದ್ಲು? ಬಪ್ಪನಾಡು ಜಾತ್ರೆಯ ಸಂದರ್ಭದಲ್ಲಿ ಇಂದಿಗೂ ನಡೆಯುವ ಆ ಅದ್ಭುತ ಸಂಪ್ರದಾಯದ ಹಿಂದಿನ ರಹಸ್ಯವೇನು? ಬನ್ನಿ, ಸಾವಿರಾರು ವರ್ಷಗಳ ಹಿಂದಿನ ಈ ದಿವ್ಯ ಕಥೆಯನ್ನ ವಿವರವಾಗಿ ತಿಳ್ಕೊಳ್ಳೋಣ. ವೀಕ್ಷಕರೇ, ಪ್ರಣವಂ ಭಕ್ತಿ ಟಿವಿಯ ವಿಶೇಷ ದಿವ್ಯ ದೇಗುಲ ಸರಣಿಗೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ. ನಾಡಿನ ವಿಶೇಷ ದೇವಾಲಯಗಳ ಇತಿಹಾಸ ಮತ್ತು ವೈಶಿಷ್ಟ್ಯದ ಕುರಿತು ಮಾಹಿತಿಯನ್ನು ಸಂಗ್ರಹಿಸಿ ಚಿತ್ರಿಸುವುದೇ ನಮ್ಮ ಪ್ರಣವಂ ಭಕ್ತಿ ಟಿವಿ ತಂಡದ ಉದ್ದೇಶ. ನಾಡಿನ ಹಲವಾರು ವಿಶೇಷ ದೇವಾಲಯಗಳ ಇತಿಹಾಸ ಮತ್ತು ವಿಶಿಷ್ಟತೆಗಳನ್ನು ಈ ಸರಣಿಯಲ್ಲಿ ತಾವು ತಿಳಿಯಬಹುದು. ಈ ವಿಡಿಯೋದ ಜೊತೆಗೆ ದಿವ್ಯ ದೇಗುಲ ಸರಣಿಯ ಎಲ್ಲಾ ವಿಡಿಯೋಸ್ಗಳನ್ನು ಉಚಿತವಾಗಿ ನೋಡಿ. ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟವಾಗಿದ್ರೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ತಿಳಿಸಿ. ಹಿಂದೆ ಶೋಣಿತಪುರ ಎಂಬ ನಗರದಲ್ಲಿ ದಾರಿಗಾಸುರ ಎಂಬ ರಾಕ್ಷಸ ವಾಸಿಸ್ತಾ ಇದ್ದ. ಅವನು ಸಾಮಾನ್ಯ ರಾಕ್ಷಸನಲ್ಲ, ಬ್ರಹ್ಮದೇವರಿಂದ ಅಪರೂಪದ ವರವನ್ನ ಪಡೆದಿದ್ದ. ಯಾವ ಯೋನಿಜನಿಂದಲೂ ನನಗೆ ಸಾವು ಬರಬಾರದು, ಯಾವ ಪುರುಷ ಜೀವಿಯಿಂದಲೂ ನನ್ನನ್ನು ಯಾರೂ ಕೊಲ್ಲಬಾರದು ಎಂಬ ವರವನ್ನು ಪಡೆದು ಅಜೇಯನಾಗಿದ್ದನು. ಅವನ ಅಹಂಕಾರ ದಿನೇ ದಿನೇ ಹೆಚ್ಚಾಯಿತು. ದೇವತೆಗಳನ್ನ ಕಾಡುವುದಕ್ಕೆ ಆರಂಭಿಸಿದ, ಮನುಷ್ಯರನ್ನ ಹಿಂಸಿಸಿದ, ಧರ್ಮವನ್ನ ನಾಶ ಮಾಡಿದ. ದೇವಲೋಕವೇ ನಡುಗುವಂತಹ ಪರಿಸ್ಥಿತಿ ನಿರ್ಮಾಣವಾಯಿತು. ಕೊನೆಗೆ ದೇವತೆಗಳು ಪರಶಿವನ ಶರಣಾದರು. ಪ್ರಭು, ಈ ದಾರಿಗಾಸುರನಿಂದ ನಮ್ಮನ್ನ ರಕ್ಷಿಸು ಎಂದು ಮೊರೆಯಿಟ್ಟರು. ಆ ಕ್ಷಣದಲ್ಲಿ ಶಿವನ ತೃತೀಯ ನೇತ್ರದಿಂದ ಜ್ವಾಲೆಗಳು ಹೊರಹೊಮ್ಮಿದವು. ಆ ಜ್ವಾಲೆಗಳಿಂದ ಸಪ್ತದುರ್ಗೆಯರು ಅವತರಿಸಿದರು. ಅವರಲ್ಲಿ ಮೊದಲನೆಯವಳೇ ಆದಿಪರಾಶಕ್ತಿ ಭಗವತಿ, ಭೂಮಿಯನ್ನ ರಕ್ಷಿಸಲು ಜನಿಸಿದ ಮಹಾಮಾಯೆ. ಭಗವತಿ ಮತ್ತು ಅವಳ ಸೋದರಿಯರು ದಾರಿಗಾಸುರನ ಸಂಹಾರಕ್ಕೆ ಹೊರಟರು. ಆದರೆ ಮೊದಲು ಅವನ ಶಕ್ತಿಯ ಮೂಲವನ್ನು ಕಿತ್ತು ಹಾಕಬೇಕಿತ್ತು. ಅದಕ್ಕಾಗಿ ಭಗವತಿ ಒಂದು ವೃದ್ಧೆಯ ರೂಪವನ್ನು ಧರಿಸಿದಳು. ಅಸುರನ ಅರಮನೆಗೆ ಪ್ರವೇಶಿಸಿದಳು. ಅಲ್ಲಿ ದಾರಿಗಾಸುರನ ಪತ್ನಿಯ ಬಳಿ ಇದ್ದ ಶ್ರೀಕೃಷ್ಣನ ಸುದರ್ಶನ ಚಕ್ರವನ್ನ ಉಪಾಯದಿಂದ ಪಡೆದುಕೊಂಡ್ಳು. ನಂತರ ತನ್ನ ನಿಜರೂಪವಾದ ಭದ್ರಕಾಳಿಯ ಸ್ವರೂಪವನ್ನ ಧರಿಸಿದಳು. ಆಕಾಶವೇ ಕಂಪಿಸುವಂತಹ ಯುದ್ಧ ಆರಂಭವಾಯಿತು. ಭೂಮಿ ನಡುಗಿತು. ದೇವತೆಗಳು ಉಸಿರುಗಟ್ಟಿ ನೋಡುತ್ತಿದ್ದರು. ಕೊನೆಗೆ ಭಗವತಿಯ ತ್ರಿಶೂಲ ದಾರಿಗಾಸುರನ ಎದೆಯನ್ನ ಭೇದಿಸಿತು. ದುಷ್ಟನ ಸಂಹಾರವಾಯಿತು. ಧರ್ಮ ಜಯಿಸಿತು. ದೇವಲೋಕದಲ್ಲಿ ಜಯಘೋಷ ಮೊಳಗಿತು. ಆದರೆ ಭಗವತಿಯ ಕಾರ್ಯ ಇನ್ನೂ ಮುಗಿದಿರಲಿಲ್ಲ. ಭೂಮಿಯಲ್ಲಿ ಧರ್ಮಸ್ಥಾಪನೆಗಾಗಿ ನೆಲೆಸಬೇಕಾದ ಸ್ಥಳವನ್ನು ಹುಡುಕಬೇಕಿತ್ತು. ಹೀಗಾಗಿ ತನ್ನ ಸೋದರಿಯರೊಂದಿಗೆ ಭೂಲೋಕದ ಯಾತ್ರೆಗೆ ಹೊರಟಳು. ಮಾರ್ಗ ಮಧ್ಯೆ ಒಂದು ವಿಚಿತ್ರ ದೃಶ್ಯ ಕಾಣಿಸಿತು. ಆದಿಬೇತಾಳ ಅಥವಾ ಗೂಳಿಗನೆಂಬ ಶಕ್ತಿ ದಾರಿಯುದ್ದಕ್ಕೂ ಅಡ್ಡವಾಗಿ ಮಲಗಿತ್ತು. ಭಗವತಿ ದಾರಿ ಬಿಡುವಂತೆ ಹೇಳಿದಳು, ಆದರೆ ಅವನು ನಿರಾಕರಿಸಿದನು. ಆಗ ಭಗವತಿ ತನ್ನ ದಿವ್ಯ ಶಕ್ತಿಯಿಂದ ಅವನ ಅಜ್ಞಾನವನ್ನ ನಿವಾರಿಸಿದಳು. ತಕ್ಷಣ ಗೂಳಿಗನು ತಾಯಿಯ ಮಹಿಮೆಯನ್ನ ಅರಿತು ಅವಳ ಪಾದಗಳಿಗೆ ಬಿದ್ದನು. ಅಮ್ಮ, ನನ್ನನ್ನು ಕ್ಷಮಿಸು, ನಿನ್ನ ಸೇವಕನಾಗಿ ಸದಾ ಇರಲು ಅವಕಾಶ ಕೊಡು ಎಂದು ಬೇಡಿಕೊಂಡನು. ಭಗವತಿ ಅವನನ್ನು ಆಶೀರ್ವದಿಸಿ ತನ್ನ ಪರಿವಾರದಲ್ಲಿ ಸೇರಿಸಿಕೊಂಡಳು. ಮುಂದೆ ಸಾಗುತ್ತಿದ್ದಾಗ ಪಂಜುರುಳಿ ದೈವ ಎದುರಾಯಿತು. ಅದು ಭಗವತಿಯ ಶಕ್ತಿಯನ್ನು ಅರಿಯದೆ ಸಮರಕ್ಕೆ ನಿಂತಿತು. ಆದರೆ ಭಗವತಿಯ ದಿವ್ಯ ಬಲದ ಮುಂದೆ ಅದು ಸೋತು ಹೋಯಿತು. ತನ್ನ ತಪ್ಪಿನ ಅರಿವಾಗಿ ಕ್ಷಮೆಯಾಚಿಸಿತು. ಹೀಗೆ ಪಂಜುರುಳಿಯು ಭಗವತಿಯ ಪರಿವಾರದಲ್ಲಿ ಸೇರಿತು. ಸಮುದ್ರವನ್ನು ದಾಟಬೇಕಾದ ಸಂದರ್ಭ ಬಂದಿತು. ದೋಣಿಯ ಅವಶ್ಯಕತೆ ಉಂಟಾಯಿತು.
ಅದಕ್ಕಾಗಿ ಒಂದು ಗಂಧದ ಮರವನ್ನ ದೋಣಿಯಾಗಿ ರೂಪಿಸಲು ನಿರ್ಧರಿಸಿದರು. ಆ ಸಮಯದಲ್ಲಿ ಒಬ್ಬ ಶ್ರೀಮಂತನ ಬಳಿ ಹಣ ಕೇಳಲು ಹೋದರು. ಆ ಶ್ರೀಮಂತ ಅಹಂಕಾರದಿಂದ ಒಂದು ವಸ್ತುವನ್ನ ಒತ್ತೆಯಾಗಿ ಇಟ್ಟರೆ ಮಾತ್ರ ಹಣ ಕೊಡುತ್ತೇನೆ ಎಂದನು. ಭಗವತಿ ತನ್ನ ಕಾಲಿನ ಗೆಜ್ಜೆಯನ್ನ ಕೊಟ್ಟು ಹಣ ಪಡೆದುಕೊಂಡಳು. ಆದರೆ ಒಂದು ಷರತ್ತು ಹಾಕಿದಳು. ನಾನು ಮರಳಿ ಬರುವವರೆಗೆ ಇದನ್ನು ಬಳಸಬೇಡ ಎಂದು ಹೇಳಿದಳು. ಆದರೆ ಅಹಂಕಾರಿ ಶ್ರೀಮಂತ ಅವಳ ಮಾತನ್ನು ನಿರ್ಲಕ್ಷಿಸಿದನು. ಗೆಜ್ಜೆಯನ್ನು ತನ್ನ ಮಗನ ಕಾಲಿಗೆ ಕಟ್ಟಿಸಿ ನೃತ್ಯ ಮಾಡಿಸಿದನು. ಕ್ಷಣ ಮಾತ್ರದಲ್ಲಿ ಅವನ ಮಗ ಮಾಯವಾಗಿ ಹೋದನು. ಭಯಗೊಂಡ ಶ್ರೀಮಂತ ತಾಯಿಯ ಶರಣಾದನು. ಅಮ್ಮ, ನನ್ನನ್ನು ಕ್ಷಮಿಸು ಎಂದು ಅಳಲು ತೋಡಿದನು. ಭಗವತಿ ಕರುಣೆಯಿಂದ ನಿನಗೆ ಮುಂದೆ 10 ಮಕ್ಕಳ ಭಾಗ್ಯ ಸಿಗುತ್ತದೆ ಎಂದು ಆಶೀರ್ವದಿಸಿ ಅಲ್ಲಿಂದ ಹೊರಟಳು. ಸಮುದ್ರಯಾನ ಆರಂಭವಾಯಿತು. ದೋಣಿಯನ್ನು ಚಲಾಯಿಸುವ ಜವಾಬ್ದಾರಿ ಪಂಜುರುಳಿಗೆ ನೀಡಲಾಯಿತು. ಕೊನೆಗೆ ಅವರು ಇಂದಿನ ಸಸಿಹಿತ್ಲು ಎಂಬ ಸಮುದ್ರ ತೀರ ಪ್ರದೇಶಕ್ಕೆ ಬಂದರು. ಅದು ಪ್ರಕೃತಿಯ ಮಡಿಲಲ್ಲಿರುವ ಸುಂದರ ಪ್ರದೇಶ. ಪ್ರಯಾಣದ ಆಯಾಸದಿಂದ ಭಗವತಿ ಮತ್ತು ಅವಳ ಪರಿವಾರ ಒಂದು ಆಲದ ಮರದ ಕೆಳಗೆ ವಿಶ್ರಾಂತಿ ಪಡೆದರು. ಆ ಸಮಯದಲ್ಲಿ ಅಲ್ಲಿನ ತೆಂಗಿನ ತೋಟದ ಮಾಲೀಕನಾದ ಕೊಂದಕಣಾಯ ಎಂಬ ಬಿಲವ ಅಲ್ಲಿಗೆ ಬಂದನು. ಅವನಿಗೆ ಅವರು ಸಾಮಾನ್ಯ ಪ್ರಯಾಣಿಕರಂತೆ ಕಾಣಿಸಿದ್ರು. ಭಗವತಿ ಪರಿವಾರದವರು ಕುಡಿಯಲು ಸಿಯಾಳವನ್ನ ಕೇಳಿದರು. ಮೊದಲು ಅವನು ನಿರಾಕರಿಸಿದನು. ಆಗ ಗೂಳಿಗನು ತನ್ನ ದಿವ್ಯ ಶಕ್ತಿಯಿಂದ ಮರದಲ್ಲಿದ್ದ ಸಿಯಾಳಗಳನ್ನ ಕೆಳಗೆ ಬೀಳಿಸಿದನು. ಇದನ್ನು ಕಂಡ ಕೊಂದಕಣಾಯ ಆಶ್ಚರ್ಯಚಕಿತನಾದನು. ಇವರು ಸಾಮಾನ್ಯರಲ್ಲ ಎಂದು ಅರಿತು ಗೌರವದಿಂದ ಸಿಯಾಳವನ್ನ ಕೊಟ್ಟನು. ಎಲ್ಲರಿಗೂ ಸಿಯಾಳವನ್ನು ಕೆತ್ತಿಕೊಡುತ್ತಿದ್ದಾಗ ಭಗವತಿಯ ಸರದಿ ಬಂತು. ಆ ವೇಳೆ ಸಿಯಾಳ ಕತ್ತಿಯ ಮೊನೆಗೆ ತಾಕಿ ಸ್ವಲ್ಪ ತೂತಾಯಿತು. ಭಗವತಿ ಅದನ್ನೇ ಕುಡಿದು ಬಿಟ್ಟಳು. ಇದನ್ನು ಕಂಡ ಅವಳ ತಂಗಿ ದುರ್ಗೆ ಆಶ್ಚರ್ಯಗೊಂಡಳು. ಅಕ್ಕ, ಬಿಲವನ ಕೈಯಿಂದ ಬಂದ ಸಿಯಾಳವನ್ನ ಕುಡಿದೆಯಾ ಎಂದು ಕೇಳಿದಳು. ಆಗ ಭಗವತಿ ಲೋಕಕ್ಕೆ ಅಮೂಲ್ಯ ಸಂದೇಶ ನೀಡಿದಳು. ಜಾತಿ, ಮತ, ಕುಲ ಇವೆಲ್ಲವೂ ಕ್ಷಣಿಕ. ಭಕ್ತಿಯೇ ಶ್ರೇಷ್ಠ. ಯಾರ ಹೃದಯದಲ್ಲಿ ಪ್ರೀತಿಯ ಭಕ್ತಿ ಇರುತ್ತದೋ ಅವರು ನನ್ನ ಮಕ್ಕಳು. ಈ ಮಾತು ಕೇಳಿ ದುರ್ಗೆ ತಲೆಬಾಗಿದಳು. ಅಕ್ಕ, ನಿನ್ನ ಮಹಿಮೆ ಅನಂತ ಎಂದು ಭಕ್ತಿಯಿಂದ ನಮಸ್ಕರಿಸಿದಳು. ಆಗ ಭಗವತಿ ತನ್ನ ನಿಜರೂಪವನ್ನ ಕೊಂದಕಣಾಯನಿಗೆ ತೋರಿಸಿದಳು. ಆ ದಿವ್ಯ ದರ್ಶನವನ್ನು ಕಂಡ ಬಿಲವ ಭಕ್ತಿಯಿಂದ ಕಣ್ಣೀರಿಟ್ಟನು. ಭಗವತಿ ಅವನಿಗೆ ಅಭಯ ನೀಡಿದಳು. ಇಲ್ಲಿಯೇ ನನಗೆ ದೇವಾಲಯ ನಿರ್ಮಿಸು. ನೀನು ನನ್ನ ಸೇವಕನಾಗು. ನಾನು ಈ ಸಸಿಹಿತ್ಲು ಕ್ಷೇತ್ರದಲ್ಲಿ ಶಾಶ್ವತವಾಗಿ ನೆಲೆಸುತ್ತೇನೆ ಎಂದು ಆಶೀರ್ವದಿಸಿದಳು. ಹೀಗೆ ಸಸಿಹಿತ್ಲು ಶ್ರೀ ಭಗವತಿ ಕ್ಷೇತ್ರದ ಉದಯವಾಯಿತು. ಇನ್ನೊಂದೆಡೆ ಭಗವತಿಯ ಸೋದರಿ ದುರ್ಗೆ ಶಾಂಭವಿ ನದಿಯಲ್ಲಿ ಲಿಂಗರೂಪದಲ್ಲಿ ಉದಯಿಸಿದಳು. ನಂತರ ಬಪ್ಪಬ್ಯಾರಿಯ ಮೂಲಕ ಇಂದಿನ ಬಪ್ಪನಾಡಿನಲ್ಲಿ ನೆಲೆಸಿದಳು. ಅಲ್ಲಿಯೇ ಬಪ್ಪನಾಡು ದುರ್ಗಾಪರಮೇಶ್ವರಿ ಕ್ಷೇತ್ರವು ಸ್ಥಾಪನೆಯಾಯಿತು. ಇಂದು ಲಕ್ಷಾಂತರ ಭಕ್ತರ ಆರಾಧ್ಯ ದೈವವಾಗಿ ದುರ್ಗಾಪರಮೇಶ್ವರಿ ತಾಯಿ ಕಂಗೊಳಿಸುತ್ತಿದ್ದಾಳೆ. ಇಂದಿಗೂ ಬಪ್ಪನಾಡು ಜಾತ್ರೆಯ ಸಂದರ್ಭದಲ್ಲಿ ಸಸಿಹಿತ್ಲು ಭಗವತಿ ಬಪ್ಪನಾಡಿಗೆ ಆಗಮಿಸುವ ಪವಿತ್ರ ಸಂಪ್ರದಾಯ ನಡೆಯುತ್ತಿದೆ. ಇದು 2 ಕ್ಷೇತ್ರಗಳ ದೈವಿಕ ಸಂಬಂಧದ ಸಂಕೇತವಾಗಿದೆ. ಈ ಕಥೆ ಕೇವಲ ಪುರಾಣವಲ್ಲ, ಇದು ಭಕ್ತಿ, ಸಮಾನತೆ ಮತ್ತು ದೈವಕೃಪೆಯ ಸಂದೇಶ. ತಾಯಿಯ ದೃಷ್ಟಿಯಲ್ಲಿ ಜಾತಿ ಇಲ್ಲ, ಭಕ್ತಿ ಮಾತ್ರ ಮುಖ್ಯ. ಕೊಂದಕಣಾಯನ ಭಕ್ತಿಗೆ ಒಲಿದ ತಾಯಿ ಇಂದಿಗೂ ತನ್ನ ಭಕ್ತರ ಕಷ್ಟಗಳನ್ನು ದೂರ ಮಾಡುತ್ತಾಳೆ ಎಂಬುದು ಸಾವಿರಾರು ಜನರ ನಂಬಿಕೆ. ಒಮ್ಮೆ ನೀವು ಕೂಡ ಸಸಿಹಿತ್ಲು ಭಗವತಿ ಮತ್ತು ಬಪ್ಪನಾಡು ದುರ್ಗಾಪರಮೇಶ್ವರಿ ಕ್ಷೇತ್ರಗಳಿಗೆ ಭೇಟಿ ನೀಡಿ ತಾಯಿಯ ಆಶೀರ್ವಾದ ಪಡೆಯಿರಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಪ್ರಣವಂ ಭಕ್ತಿ ಟಿವಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಜೈ ಭಗವತಿ ಅಮ್ಮ, ಜೈ ದುರ್ಗಾ ಪರಮೇಶ್ವರಿ.